ಮಾದರಿ ಮಿಡ್ಲ್ ಸ್ಕೂಲಿನಿಂದ ಪ್ರಾರಂಭ ಮಾಡಿ ಬಂಗಾರಪೇಟೆಯ ಮುಖ್ಯ ಬೀದಿಗಳಲ್ಲಿ ಮೆರವಣಿಗೆ ಮೂಲಕವಾಗಿ ಇಡೀ ತಾಲೂಕಿನ ಅಂದರೆ ವಿಧಾನಸಭಾ ಕ್ಷೇತ್ರ ಪೂರ್ತಿ ವ್ಯಾಪ್ತಿಯಂತೆ ಎಲ್ಲ ಹಳ್ಳಿಗಳಿಂದ ಕೂಡ ನಮ್ಮ ಸಮಾಜದ ಯುವಕರು ಮುಖಂಡರು ಮತ್ತು ನಮ್ಮ ಮಹಿಳೆಯರು ಕೂಡ ಸೇರಿ ಭಾಳ ಅದ್ಧೂರಿಯಾಗಿ ಸಡಗರ ಸಂಭ್ರಮಗಳನ್ನು ನಾವು ಆಚರಣೆ ಮಾಡಬೇಕು, ಸಬ್ಜೆಕ್ಟ್ ಮೆರವಣಿಗೆ ಮಾಡಬೇಕು ಅಂತಕ್ಕಂಥ ತೀರ್ಮಾನವನ್ನು ತೆಗೆದುಕೊಂಡು ಇವತ್ತು ನಾವೆಲ್ಲ ಕೂಡ ಇವತ್ತು ಪತ್ರಿಕಾ ಹೇಳಿಕೆಯನ್ನು ಕೊಡ್ತಾ ಇದ್ದೇವೆ. ನಾವೆಲ್ಲ ಕೂಡ ತಾಲೂಕಿನ ಸಮಸ್ತ ನಾಗರಿಕರು ನಮಗೆ ಸಹಕಾರವನ್ನು ನೀಡಬೇಕು. ಎಲ್ಲ ಸಮಾಜದ ಮುಖಂಡರು ಕೂಡ ಆ ಒಂದು ಸಮಾರಂಭಕ್ಕೆ ಬಂದು ನಮ್ಮ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ಶ್ರೀ ರೇಣುಕಾ ಯಲ್ಲಮ್ಮ ತಾಯಿಯ ಒಂದು ಕೃಪೆಗೆ ಪಾತ್ರರಾಗಬೇಕಾಗಿ ತಮ್ಮೆಲ್ಲರೂ ಕೂಡ ನಾನು ತಾಲೂಕಿನ ಸಮಸ್ತ ಜನರಲ್ಲಿ ಮನವಿ ಮಾಡ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಮಾಡಿದೆ ಅನ್ನೋಂಥ ಮಾತನ್ನು ಹಿಂಗೆ ಹೇಳಿ ದಿನ ದಾಡಿಸಿ ಇದನ್ನು ಸಣ್ಣ ಮತ್ತು ಅತಿ ಸಣ್ಣ ರೈತರಿಗೆ ಯಾವುದೇ ಕಾರಣಕ್ಕೂ ಈ ರೇಟನ್ನು ಸಿಗೋದಿಲ್ಲ. ಮುಂದಿನ ದಿನದಲ್ಲಿ ಅಂದ್ಕರೆ ಏನಾಗ್ಬಿಡುತ್ತೆ, ಕೇವಲ ದಲ್ಲಾಳಿಗೆ ಮಾತ್ರ ಲಾಭಿ ಮಾಡಿಕೊಡ್ತಕ್ಕಂಥ ಇದೊಂದು ಷಡ್ಯಂತ್ರ ಅಂತಕ್ಕಂಥ ಮಾತನ್ನು ಈ ಸಂದರ್ಭ ನಾವು ಹೇಳಿಕೆ ಬಯಸ್ತೀವಿ. ಆ ಕಾರಣಕ್ಕಾಗಿ ನಮ್ಮ ಭಾಗದಲ್ಲಿ ಇರ್ತಕ್ಕಂಥವ್ರು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳು ಕೂಡ ಈ ಇನ್ಸೆಂಟಿವ್ ಬಗ್ಗೆನೂ ಕೂಡ ಚಕಾರ ಎತ್ತಕ್ಕೆ ರೆಡಿ ಇಲ್ಲ. ರಾಜ್ಯ ಸರ್ಕಾರ 1 ಕ್ವಿಂಟಲ್ ತೊಗರಿಗೆ 1,000 ರೂಪಾಯಿ ಇನ್ಸೆಂಟಿವ್ ಕೊಡಬೇಕು ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತೀವಿ. ಹಲವಾರು ಬಾರಿ ಒತ್ತಾಯ ಮಾಡ್ತಾ ಬಂದೀವಿ. ಅದರ ಬಗ್ಗೆ ಟೋಟಲಿ ಯಾರು ಕೂಡ ಧ್ವನಿ ಎತ್ತಲಾರಂಥ ಪರಿಸ್ಥಿತಿ ಇದೆ. ನಾವು ಕೇಳಕ್ಕೆ ಬಯಸ್ತೀವಿ, ನಮ್ಮ ಜಿಲ್ಲೆ ಉಸ್ತುವಾರಿ ನಮ್ಮ ಜಿಲ್ಲೆಯ ಮಂತ್ರಿಗಳು ಇಬ್ಬರಿದ್ದಾರೆ. ಒಂದು ಶರಣ್ ಪ್ರಕಾಶ್ ಪಾಟೀಲ್, 2 ಪ್ರಿಯಾಂಕಾ ಖರ್ಗೆಜಿ ಅವರು. ನಾವು ಹೇಳಕ್ಕೆ ಬಯಸ್ತೀವಿ, ನಿಮಗೆ ತೊಗರಿ ಬೆಳೆಗಾರರ ಬಗ್ಗೆ ಏನಾದರೂ ಕಾಳಜಿ ಕಕ್ಕಲತ್ತಿ ಇತ್ತು ಅಂತಂದರೆ ಈ ತೊಗರಿ ಬ್ಯಾಳಿ ಕರಿಬೇಳಿ ಉಳ್ಬೇಳಿ ನೀವು ಉಣ್ತಿದ್ರಿ ಅಂತಂದರೆ ಈ ನಾಳೆ ಏನು ನೀವು ವಿಶೇಷ ಅಧಿವೇಶನ ಅಂತಕ್ಕಂಥ ಒಂದು ಪ್ರಾರಂಭನ ಮಾಡಿ ತಗೊಂಡಿದ್ರಿ. ಆ ವಿಶೇಷ ಅಧಿವೇಶನದಲ್ಲಿ ನಿಮಗೆ ಬೇಕಾಗಿರ್ತಕ್ಕಂಥದ್ದು ಅಷ್ಟೇ ಚರ್ಚೆಗೆ ತಗೊಂಡು ನಮ್ಮ ತೊಗರಿ ಬೆಳೆಗಾರರನ್ನ ಕಡೆಗಣಿಸ್ತಕ್ಕಂಥದ್ದು ಇದನ್ನು ನಾವು ಖಂಡಿತ ಖಂಡಿಸ್ತೀವಿ. ಈ ವಿಷಯನ ತಗೊಳ್ಬೇಕು ಅಂತಕ್ಕಂಥ ಮಾತನ್ನು ಒತ್ತಾಯನ ಮಾಡ್ತಾ ಇದೀವಿ ಅನ್ನೋಂಥ ಮಾತನ್ನು ಈ ಸಂದರ್ಭದಲ್ಲಿ ಬಯಸ್ತೀವಿ. ಅದ್ರ ಜೊತೆಯಲ್ಲಿ ರೈತರ ಇವತ್ತು ಇನ್ಸೂರೆನ್ಸ್ ಏನಾಗಿದೆ ಪರಿಸ್ಥಿತಿ ನಮ್ಮ ಜಿಲ್ಲೆಯಲ್ಲಿ ಒಟ್ಟಾರೆ ಅಂತ ಕೇಳಿದ್ರೆ 3,01,000 ರೈತರಿಂದ ವಿಮೆಯನ್ನು ಹಣ ಕಟ್ಟಿದ್ದಾರೆ. ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿ 90 ರೈತರಿಂದ ವಿಮೆ ಕಟ್ಟಿರ್ತಕ್ಕ 99 ಕೋಟಿ ರೂಪಾಯಿನ ಹಣ ಜಮಾಗಿದೆ ರೈತರಿಂದ. ಆದರೆ ಅವರು ಯಾವುದೇ ಕಾರಣಕ್ಕೂ ಕೂಡ ಇಲ್ಲಿ ಒಟ್ಟು ಜಿಲ್ಲೆ 3,78,990 ಜನ ರೈತರ ಹೆಕ್ಟರ್ ಭೂಮಿ ಎಲ್ಲಿ ಇನ್ಸೂರೆನ್ಸನ್ನು ಆಗಿರ್ತಕ್ಕಂಥದ್ದು. ನಮ್ಮ ಭಾಗದ ರೈತರನ್ನ ಬೆಳೆ ವಿಮೆನೂ ಇಲ್ಲ, ಅತಿವೃಷ್ಟಿ ಪರಿಹಾರದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ತಾರತಮ್ಯ, ಯಾರಿಗೆ 7,000, 3,000, 17,000, ಯಾರಿಗೆ 4,000 ಬೇಕಾಬಿಟ್ಟಿಯಾಗಿ ಕೊಟ್ಟಿರ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ. ಇವೆಲ್ಲ ನಿವಾರಣೆ ಮಾಡೋದ್ರ ಬಗ್ಗೆ ಸರ್ಕಾರನ ಮುತುವರ್ಜಿ ವಹಿಸಬೇಕು ಅಂತೇಳಿ ಒತ್ತಾಯಿಸಿ, ಮತ್ತು ಕಲಬುರಗಿ ಜಿಲ್ಲೆಯಲ್ಲಿ ಏಪ್ರಿಲ್ದಿಂದ ಇಲ್ಲಿ ನವೆಂಬರ್ವರೆಗೂ 47 ಜನ ರೈತ